ಓಂ ಶ್ರೀ ಗುರುದೇವಾಯ ನಮಃ. ಎಸ್ ಜೆ ಗುರುಕುಲ ಚಿಕ್ಕಶೆಲ್ಲಿಕೇರಿ. ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್. ಜಗದ್ಗುರು ಅಲ್ಲಮ ಸ್ವಾಮಿ ಪ್ರಭು ಮಹಾರಾಜನಿಗೆ, ಜಗದ್ಗುರು ಅಡವೇಶ್ವರ ಸ್ವಾಮಿ ಮಹಾರಾಜನಿಗೆ, ಜಗದ್ಗುರು ವಿಠ್ಠಲ ರುಕ್ಮಾಯಿ ಮಾತಾಜಿಗೆ, ಜಗದ್ಗುರು ಪಂಚಾಚಾರ್ಯ ಸ್ವಾಮಿ ಮಹಾರಾಜನಿಗೆ, ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜನಿಗೆ ಜಯ ಮಂಗಲಂ ಜಯ ನಮಃ ಪಾರ್ವತಿ ಸಾಂಬ ಸದಾ ಶಿವ ಸಾಂಬ ಶಿವ ಹರ ಹರ ಮಹಾದೇವ ಸಾಂಬ ಶಿವ ಕೈವಲ್ಯ ಪುರವಾಸ ಸಾಂಬ ಶಿವ
ಶ್ರೀ ಶಿವಾದಿತ್ರೇಯ ಮೂರ್ತಿರವತಾರಕಂ ಮಾರುತಃ ಶ್ರೀ ಸಿದ್ಧಸ್ಯ ಷಣ್ಮುಖಸ್ಯ ರಾಮನಾಮತ್ರಯ ಭೂತ್ವಾ ತ್ರಯೋರೇಕಂ ಮೂರ್ತಿಗುರು ರಾಮಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ ಅಹಂ ಗುರುಮಾಶ್ರಯೇ. ಪ್ರಾತಸ್ಮರಣೀಯ ಸದ್ಗುರುಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಜಗದ್ಗುರು ಪಂಚಾಚಾರ್ಯರ, ಜಗದ್ಗುರು ಸಿದ್ಧಾರೂಢರ, ಜಗದ್ಗುರು ಅಡವೇಶ್ವರ ಮಹಾಸ್ವಾಮಿಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀಮಂತರಂಜನ ಪ್ರಣವ ಸ್ವರೂಪಿಗಳು ಆಗಿರುವಂತಹ ಸುಕ್ಷೇತ್ರ ಇಕ್ಕಳಿಗೆಯ ಅಲ್ಲಮ ಮಂದಿರದಲ್ಲಿ ಹಮ್ಮಿಕೊಂಡಿರುವ ಅಲ್ಲಮ ಪ್ರಭು ಜಾತ್ರಾ ಮಹೋತ್ಸವ ಹಾಗೂ ಶ್ರಾವಣ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಪುರಾಣದ ಕಾರ್ಯಕ್ರಮದ ಉದ್ಘಾಟಕರಾಗಿ ದಿವ್ಯ ಸನ್ನಿಧಾನದಲ್ಲಿ ವಿರಾಜಮಾನರಾಗಿರುವ ಪರಮ ಪೂಜ್ಯರು ಅಡವೇಶ್ವರ ಮಹಾಮಠದ ಪೀಠಾಧ್ಯಕ್ಷರಾಗಿರುವಂತಹ ಚಂದ್ರಶೇಖರ ಅಪ್ಪಂಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ನಮನಗಳನ್ನು ಸಮರ್ಪಣೆ ಮಾಡಿ, ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಹರಗುರು ಜಂಗಮ ಜ್ಯೋತಿಗಳ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ನಮನಗಳನ್ನು ಸಮರ್ಪಣೆ ಮಾಡಿ, ಈ ಒಂದು ಮಂದಿರದ ಅಧಿಷ್ಠಾನ ದೇವತೆಯಾಗಿರುವ ಅಲ್ಲಮ ಪ್ರಭು ಗದ್ದಿಗೆ ಭಕ್ತಿ ನಮನಗಳನ್ನು ಸಮರ್ಪಣೆ ಮಾಡಿ, ಪಾಂಡುರಂಗನ ಒಂದು ಸನ್ನಿಧಾನಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಉಭಯ ಗ್ರಾಮದ ಅಧಿದೇವತೆಯಾಗಿರುವಂತಹ ಅಡವೇಶ್ವರ ಮಹಾಸ್ವಾಮಿಗಳವರ ಕರ್ತೃ ಗದ್ದಿಗೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ, ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಈ ಒಂದು 18-19 ದಿನಗಳ ಪರ್ಯಂತರ ನಡೆಯುವ ಮಹಾನ್ ಶಿವಶರಣನಾಗಿ ಆಗಿ ಹೋಗಿರುವ ಕಲಬುರ್ಗಿಯ ಶರಣಬಸವೇಶ್ವರರ ಒಂದು ಚರಿತಾಮೃತ ನಡೆದುಕೊಂಡು ಬರ್ತಾ ಇದೆ. ಶರಣಬಸವೇಶ್ವರರ ದಿವ್ಯ ಚೇತನಕ್ಕೂ ಭಕ್ತಿ ನಮನಗಳನ್ನು ಸಮರ್ಪಣೆ ಮಾಡಿ, ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ಮೋನಿಯಂ ಸೇವೆಯನ್ನು ಮಾಡಲು ಹಾರ್ಮೋನಿಯಂ ವಾದಕಿ ಗಾಯಕಿಯಾಗಿರುವಂತಹ ಸರಸ್ವತಿ ಕೌಶಿಕ್ನವರನ್ನು ರಾಮದುರ್ಗ ಅವರಿಗೂ ಕೂಡ ವಂದನೆಗಳನ್ನು ಸಮರ್ಪಣೆ ಮಾಡಿ, ಈ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕೆ ಈ ಸಂಗೀತ ಸೇವೆಯಲ್ಲಿ ತಬಲಾ ಸೇವೆಯನ್ನು ಮಾಡುತ್ತಿರುವ ನಮ್ಮ ಕಮಿಕೇರಿಂದ ಆಗಮಿಸಿರುವ ಪಾಂಡುರಂಗ ಬಳಿಗೇರವರಿಗೂ ಕೂಡ ವಂದನೆಗಳನ್ನು ಸಮರ್ಪಣೆ ಮಾಡಿ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಸುಭಾಷ್ ಕೌಶಿಕ್ನವರಿಗೂ ಕೂಡ ವಂದನೆಗಳನ್ನು ಸಮರ್ಪಣೆ ಮಾಡಿ, ಈ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕೆ ಕಾರಣೀಭೂತವಾಗಿರುವ ಈ ಅಲ್ಲಮ ಪ್ರಭು ಎಲ್ಲ ಟ್ರಸ್ಟಿನ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ, ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಪುಣ್ಯ ಅನ್ನುವುದನ್ನು ಹೆಚ್ಚು ಮಾಡಿಕೊಳ್ಳಲು ಆಗಮಿಸಿರ್ತಕ್ಕಂಥ ಶಿವಶರಣ ಶರಣಿಯರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ. ಬಹಳ ಶ್ರೇಷ್ಠವಾಗಿ ನಮ್ಮ ವೇದಶಾಸ್ತ್ರ ಪುರಾಣಗಳಲ್ಲಿ ಸನಾತನ ಧರ್ಮದಲ್ಲಿ ನಡೆದುಕೊಂಡು ಬಂದಿರುವಂತಹ ಮನುಷ್ಯ ಜನ್ಮದ ಉದ್ಧಾರ ಮಾಡಿಕೊಳ್ಳಲು, ಸಾಫಲ್ಯತೆಯನ್ನು ಪಡೆಯಲು ಆಗಮಿಸಿರುವಂತಹ ಮನುಷ್ಯ ಜನ್ಮ ಅನೇಕ ರೀತಿಯಿಂದ ಪಾಪಗಳು ನಡೀತಾ ಇದ್ದಾವೆ. ಆ ಪಾಪಗಳ ನಾಶಕ್ಕಾಗಿ ಉಪಾಯ ಬೇಕಲ್ಲ. ಬಟ್ಟೆ ಹೊಲಸಾಯಿತು ಅಂದ್ರೆ ಸೋಪುಗಳನ್ನು ಹಚ್ಚಿ ಸ್ವಚ್ಛ ಮಾಡ್ತೇವೆ. ಉಪಾಯದ ಬಟ್ಟೆ ಹೊಲಸಾದ್ರೆ ಸೋಪ್ ಹಚ್ಚಿದೆವು, ಸ್ವಚ್ಛ ಮಾಡ್ತೀವಿ. ಜ್ವರ ಬಂದ್ರೆ ಗುಳಿಗೆ ತಗೊಂತ್ರಿ, ಎಲ್ಲದಕ್ಕೂ ಉಪಾಯ ಅಲ್ಲ. ಅನೇಕ ಜನ್ಮಗಳಲ್ಲಿ ನಾವು ಮಾಡಿದಂತ ಪಾಪ ನಾಶ ಎದರಿಂದ ಆಗ್ಬೇಕ್ರಿ? ಪಾಪ ನಾಶ ಮಾಡ್ಕೋಬೇಕಲ್ಲ. ಪಾಪ ನಾಶ ಆಗಲಿಲ್ಲ ಅಂದ್ರೆ ಪಾಪದ
ನಾವೇನು ಪಾಪ ಮಾಡಿದ್ವಿ ಅನ್ಬೋದು. ಮನೆಯಾಗಿದ್ದ ಬಂದಿವಿ, ಮುಖ ತೊಳ್ಕೊಂಡು ವಿಭೂತಿ ಹಚ್ಕೊಂಡು ಬಂದೀವು ಅಂದ್ರೂ ಮಣಿಯಿಂದ ಇಲ್ಲಿ ಬರ್ಬೋದ ಪಾಪ ಇದೆ. ಗೊತ್ತಾಯ್ತಾ ನಿಮ್ಗೆ? ಮನೆಯಿಂದ ಇಲ್ಲಿ ಬರ್ಬೋದ ಪಾಪ ಆಗಿದೆ. ಎಷ್ಟು ಹೆಂಗಾಗಿದೆ ಹೇಳ್ರಿ? ಮನೆಯಿಂದ ನಾವು ಇಲ್ಲಿ ಬರ್ಬೋದ ಪಾಪ ಆಗಿರ್ತದ. ಮನೆಯಿಂದ ನಾವು ಇಲ್ಲಿ ಬರ್ಬೋದ ನಮ್ಮ ಕಾಲ ಕೆಳಗೆ ಎಷ್ಟೋ ಸೂಕ್ಷ್ಮ ಜೀವರಾಶಿಗಳು ಸತ್ತೋಗಿರ್ತಾವ. ತಿಳಿದು ಮಾಡಿದ್ದಲ್ಲ, ತಿಳಿಲಾರ್ದ ಮಾಡಿದ್ದು ಅನೇಕ ಪಾಪಗಳು ನಾಶ ಆಗಬೇಕಾಗಿತ್ತಂದ್ರೆ ಶಿವಪುರಾಣದಲ್ಲಿ ಸಾಕ್ಷಾತ್ ಪಾರ್ವತಿ ದೇವಿ ನಿಮ್ಮೆಲ್ಲರನ್ನ ಮುಂದಿಟ್ಟುಕೊಂಡು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಏನು ಅಂದ್ರೆ, ಭಗವಂತ ಭೂಲೋಕದಲ್ಲಿ ಇರತಕ್ಕಂತಹ ಜನ ಅನೇಕ ಸಂಸಾರದಲ್ಲಿ ಸಿಲುಕಿ ಬಿಟ್ಟು ಹೋಗುವಂತ ಈ ಸಂಸಾರ ಸತ್ಯ ಅಂತೇಳಿ ಜೀವನವನ್ನು ಸಾಗಿಸ್ತಾ ಇದ್ದಾರ. ಪರಮಾತ್ಮನನ್ನ ಮನವಿಯಾಗಿ ಅವರು ಜೀವನ ನಡೆಸ್ತಾ ಇದ್ದಾರ. ಪಾಪ ಆಗ್ತಾವಲ್ಲ, ಆ ಪಾಪಗಳನ್ನು ಹೆಂಗೆ ತೊಳ್ಕೋಬೇಕು ಅಂತೇಳಿ ಪರಮಾತ್ಮನಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಪಾರ್ವತಿ ದೇವಿ. ಕರುಣಾಮಯಿಯಾಗಿರ್ತಕ್ಕಂತಹ ಪರಮಾತ್ಮ ಪಾರ್ವತಿಯನ್ನ ಆಧಾರವಾಗಿಟ್ಟುಕೊಂಡು ಲೋಕಕ್ಕೆ ಒಂದು ವಿಶೇಷವಾಗಿರತಕ್ಕಂಥ ಮಾತನ್ನು ಶಿವಪುರಾಣದಲ್ಲಿ ಹೇಳಿಕೊಂಡು ಬರ್ತಾ ಇದ್ದಾರೆ. ಏನು ಅಂದರೆ, ಯಾರು ಸಂಸಾರದಲ್ಲಿ ಇದ್ದರೂ ಕೂಡ ಸಂಸಾರದ ಜೊತೆಗೆ ನನ್ನ ಸ್ಮರಣ ಮಾಡ್ತಾರಲ್ಲ, ಅವ್ರ ಪಾಪಗಳನ್ನು ನಾನು ನಾಶ ಮಾಡ್ತಾ ಇದ್ದೀನಿ. ಪಾರ್ವತಿ ದೇವಿ ಅಂತ ಭಗವಂತ ಸಂಸಾರ ಅಂದ್ರೆ ನಿನಗೆ ಗೊತ್ತದ. 4 ಗಂಟೆ 5 ಗಂಟೆ ಕೆಟ್ಟ ಮನುಷ್ಯ ಸಂಜೆ 11ಕ್ಕೆ ಮಲಗೋವರೆಗೂ ವಿಶ್ರಾಂತಿ ಇಲ್ಲ. ಐದಲ್ರಿ ವಿಶ್ರಾಂತಿ? ಮುಂಜಾನೆ 4-5ಕ್ಕೆ ಎದ್ದಿರ್ತೀರಿ, ಸಾಯಂಕಾಲ ಮಲಗೋದ್ರೊಳಗೆ ಎಷ್ಟು ಸಲ ಓಂ ನಮ ಶಿವಾಯ ಅಂತೀರಿ ನೀವು? ಎಲ್ಲಿ ಓಂ ನಮ ಶಿವಾಯಪ್ಪ, ನಮಗ ಹೌದಿಲ್ರಿ? ಅದಕ್ಕೆ ಪಾರ್ವತಿ ದೇವಿ ಅಂತ ಹೆಂಗ ಸಾಧ್ಯ ಇಲ್ಲ? ಹೆಂಗ 12 ತಿಂಗಳು ಹೆಂಗ ಸಾಧ್ಯ ಅಂತಂದಾಗ ಮತ್ತ ಕರುಣಾಮಯಿಯಾಗಿರ್ತಕ್ಕಂಥ ಪರಮಾತ್ಮ ಹೇಳ್ತಾನೆ ಏನು ಅಂದ್ರೆ, ಯಾರಿಗೆ 12 ತಿಂಗಳು ನನ್ನ ಸ್ಮರಣ ಮಾಡೋದಾಗಂಗಿಲ್ಲಲ್ಲ, ಕೊನೆಗೆ 11 ತಿಂಗಳ ಪರ್ಯಂತರ ತಮ್ಮ ಸಂಸಾರವನ್ನು ಮಾಡಲಿ. ಅಲ್ಲಿ 11 ತಿಂಗಳಲ್ಲಿ ಮಾಡಿದಂತಹ ಪಾಪ 1 ತಿಂಗಳ ಶ್ರಾವಣ ಮಾಸದಾಗ ಪುರಾಣ ಕೇಳಿ ನನ್ನ ಸ್ಮರಣ ಮಾಡಿದ ನಾಶ ಮಾಡ್ತೀನಿ ಅನ್ನೋ ಅದಕ್ಕೇನೆ ಇದು ಶ್ರಾವಣ ಮಾಸ ಯಾರಿಗೆ ಬಂದದಂದ್ರೆ ಶೃಣೋತಿ ಇತಿ ಶ್ರಾವಣಂ, ಕೇಳುವುದಕ್ಕೆ ಶ್ರಾವಣ ಅಂತಾರೆ. ಒಬ್ಬೊಬ್ರು ಅಂತಾರೆ ನಾವು ಶ್ರಾವಣ ಮಾಡ್ತೀವಿ, ಗಡ್ಡ ಎದಕ್ ಬಿಟ್ಟಿಗೆ ಶ್ರಾವಣ ರೀ, ಗಡ್ಡ ಬಿಟ್ರೆ ಕಷ್ಟ ಪಡುವ ಅದು ಪ್ರಯೋಜನ ಇಲ್ಲ. ಶ್ರಾವಣ ಶೃಣೋತಿ ಇತಿ ಶ್ರಾವಣಂ, ಕೇಳುವುದಕ್ಕೆ ಶ್ರಾವಣ ಅಂತ. ಹೌದ್ರಿ, ಕೇಳುವುದಕ್ಕೆ ಶ್ರಾವಣ ಅಂದ್ರೆ ನಾವು ಕಟ್ಟಿ ಕುಂತಾಗ ಹೌದನ್ನುವಂತ ಮಾತುಗಳನ್ನು 1000 ಹೇಳ್ತಾರೆ. ನೀವು ಯಾರು ಮಕ್ಕಳು ಕೂತ್ರೆ ಅದ್ರ ಈ ಅವುಗಳು ಅಂತಾರೆ, ಕಟ್ಟಿ ಕುಂತ್ರಂತಾರೆ ಸಾಕಷ್ಟು ಮಾತು ಹೇಳ್ತಾರೆ. ನಾವು ಕೇಳತ್ತೀವಲ್ರಿ ಅಂದ್ರೆ ಇದನ್ನ ಕೇಳುವುದಲ್ಲ. ಏನನ್ನ ಕೇಳಬೇಕಂದ್ರೆ ಕೇವಲ ಪರಮಾತ್ಮನನ್ನ ಕುರಿತು ಬೋಧ ಮಾಡುವಂತ ವಾಕ್ಯಗಳನ್ನ ಕೇಳೋದು, ಭಗವಂತನ ಸಮೀಪ ಆಗುವಂತ ಮಂತ್ರ ಓಂ ನಮ ಶಿವಾಯ ಎನ್ನುವಂತಹ ಮಹಾಮಂತ್ರವನ್ನು 1 ತಿಂಗಳ ನಾವು ಸ್ಮರಣ ಮಾಡಿದರೆ 11 ತಿಂಗಳ ಪಾಪ ನಾಶ ಆಗ್ತದ ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಎಂದು ಗುರು ಹಿರಿಯರು, ಸಂತರು, ಶರಣರು, ಮಹಾಮುನಿಗಳು ಏನ್ ಮಾಡಿದ್ರು ಅಂದ್ರೆ ಇದನ್ನ ಪದ್ಧತಿಯನ್ನ ಹಾಕೊಂಡು ಬಂದಾರ ಅಂತೇಳಿ ಬರ್ತದೆ. ಅದಕ್ಕೆ 12ನೇ ಶತಮಾನದಲ್ಲಿ ಆಗಿ ಹೋಗಿರುವಂತಹ ಶಿವಶರಣರು ಏನು ಮಾಡಿದ್ರೆ ಅವರು ಭಗವಂತನ ನಾಮಸ್ಮರಣ, ಗುರುಭಕ್ತಿ, ದೇವಭಕ್ತಿಯನ್ನ ಮಾಡಿದ್ರು ಅಂತ ಬರ್ತಾರೆ. ಅದಕ್ಕೆ ದೇವ ಸಭೆಯಲ್ಲಿ ನಡೆದಿದ್ದು ಜಗತ್ತಿನೊಳಗೆ ಸಂತರು, ಶರಣರು, ಮಹಾತ್ಮರು ಹುಟ್ಟು ಬರ್ಬೇಕಾಗಿತ್ತು. ಮನೆ 4-5 ಮಕ್ಕಳದವ್ರಿ, ಎಲ್ಲಾರು ಹುಟ್ಟು ಬರ್ಬೇಕಾಗಿತ್ತು. ಎಲ್ಲಾರು ಹುಟ್ಟಿ ಬಂದು ಅಪೋಣ ಮಾಡುವಂತ ಕಾರ್ಯಗಳನ್ನು ಮಾಡಬೇಕಾಗಿತ್ತು. ಸಂತರು, ಶರಣರು, ಮಹಾತ್ಮರು ಮಾಡುವ ಕಾರ್ಯಗಳನ್ನು ನಿಮ್ಮ ಮನೆಯೊಳಗೆ ಹುಟ್ಟಿದ ಮಕ್ಕಳು ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಡಂಗಿಲ್ಲ? ಅದಕ್ಕೆ ಹೇಳ್ತಾ ಇದ್ದಾರೆ, ನೀವು ಒಂದು ಏನಾರ ಮಾಡಬೇಕಾದ್ರೆ ನೋಡಿ, ಕೋಟಿ ರೂಪಾಯಿ ಎಸ್ಟಿಮೇಷನ್, ಕೋಟಿ ದಾಟಿರ್ಬೇಕು. ಇದು ಎಸ್ಟಿಮೇಷನ್ ಮಾಡಬೇಕಾದ್ರೆ ಹಿರಿಯರು
ಶ್ರಮ ಇರ್ತದಲ್ಲ, ಮೀಟಿಂಗ್ ಇರ್ತದ, ಏನ್ ಮಾಡೋದು, ಇದಕ್ಕೊಂದು ಸಭೆ ಇರ್ತದಲ್ಲ. ಒಂದು ಮನಿ ಕಟ್ಟಬೇಕಾದ ಮನಿ ಯಜಮಾನ ವಿಚಾರ ಸಭೆಗಳನ್ನು ಮಾಡಿದಾಗ ಒಂದು ಮನಿ ನಿಂದಿರ್ತದೆ. ಹಾಗೆ ಯೋಗ್ಯವಾಗಿರುವ ಗಣಪುರುಷ ಸಂತರು ಮಹಾತ್ಮರು ಹುಟ್ಟಿ ಬರಬೇಕಾದ ಸಭೆ ನಡೀತದೆ ಎಲ್ಲಿ ಅಂತ ಕೇಳಿದ್ರೆ ಶಿವಲೋಕದಲ್ಲಿ ಸಭೆ ನಡೀತದ. ಶಿವಲೋಕದ ಸಿಂಹಾಸನದ ಮೇಲೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತ ಶಿವನು ಆಸನದಲ್ಲಿ ಆಸೀನರಾದಾಗ ಎಡಗಡೆಯ ಮೇಲೆ ಪಾರ್ವತಿ, ತಲೆಯಲ್ಲಿ ಗಂಗೆ, ಮುಂದೆ ಇರತಕ್ಕಂಥ ಶ್ರೇಷ್ಠವಾಗಿರುವ ಪ್ರೀತಿಗೆ ಪಾತ್ರವಾಗಿರುವ ಮಕ್ಕಳು. ಪಾರ್ವತಿ ಎಷ್ಟು ಮಂದಿ ಮಕ್ಕಳು? ಶಿವಪಾರ್ವತಿಯವರಿಗೆ 3 ಜನ ಮಕ್ಕಳು. ಅತಿ ಪ್ರೀತಿಗೆ ಪಾತ್ರವಾಗಿರುವಂತಹ ಗಣೇಶ, ಷಣ್ಮುಖ, ವೀರಭದ್ರ 3 ಮಂದಿ ಮಕ್ಕಳು. ಯಕ್ಷ ಗಂಧರ್ವರು ನೃತ್ಯವನ್ನ ಮಾಡಿ ಗಾಯನ ನಡೆದಿರುವ ಸಮಯದಲ್ಲಿ ನಾರದರು ಶಿವಲೋಕಕ್ಕೆ ಆಗಮಿಸ್ತಾ ಇದ್ದಾರೆ. ನಾರದರು ಬಂದು ಹೊರಗೆ ನಿಂತು ಬಂದು ನೋಡ್ತಾ ಇದ್ದಾರೆ. ಸುಂದರ ಶೋಭಾಯಮಾನವಾಗಿರುವ ಸಭೆ ನಡೆದ ಒಂದು ಮೂಲೆಯೊಳಗೆ ಬಂದು ನಾರದರು ನಿಂತು ಶಿವನಿಗೆ ಗೊತ್ತಾಗ್ತದೆ ತ್ರಿಲೋಕ ಸಂಚಾರಿಯಾಗಿರ್ತಕ್ಕಂಥ ನಾರದರು ಭೂಲೋಕವನ್ನು ಮೊದಲು ಮಾಡಿಕೊಂಡು ಸುದ್ದಿ ಬಂದಾನ ಅಂದಾಗ ತನ್ನ ಗಾಯನವನ್ನ ನಿಲ್ಲಿಸಿ ನಾರದರನ್ನ ಬರಮಾಡಿಕೊಳ್ತಾ ಇದ್ದಾರೆ. ನಾರದರನ್ನ ಬರಮಾಡಿಕೊಂಡು ಎಲ್ಲ ಲೋಕಗಳ ಸೌಖ್ಯದಿಂದ ಕೂಡ್ಯಾವನ ಅಂತೇಳಿ ಶಿವ ಪ್ರಶ್ನೆಯನ್ನು ಮಾಡ್ತಾ ಇದ್ದ ನಾರದರಿಗೆ. ಆವಾಗ ಶಿವನಿಗೆ ಗೊತ್ತಿಲ್ಲ ಅಂತಲ್ಲ, ಶಿವನಿಗೆ ಎಲ್ಲವೂ ಗೊತ್ತಿದ್ದರೂ ಕೂಡ ಪ್ರಶ್ನೆಯನ್ನು ಮಾಡ್ತಾನೆ. ಅವನ ಬಾಯಿಯಿಂದ ತಗೊಳ, ಏನಪ್ಪ ಭಗವಂತ ನಿನಗೆ ಎಲ್ಲವೂ ಗೊತ್ತದ, ಆದ್ರೂ ನನ್ನನ್ನ ಕೇಳ್ತಾ ಇದೆಯಲ್ಲ, ಹೇಳಪ್ಪ ಏನು ನಡೆದದ, ಭೂಲೋಕದೊಳಗೆ ಏನು ನಡೆದದ ಅಂದಾಗ ಆವಾಗ ಹೇಳ್ತಾ ಇದ್ದಾನೆ, ಭಗವಂತ ನಿಜಾಮ ದೇಶದಲ್ಲಿ, ಅದರ ಬರೆದಿದ್ರೆ ನಿಜಾಮ ದೇಶದಲ್ಲಿ ಮುಸ್ಲಿಮ ರಾಜನ ಆಡಳಿತ ನಡೆದ, ಜೈನರ ಆಡಳಿತ ನಡೆದ, ಶಿವ ಮಂದಿರಗಳನ್ನು ಹೊಡಿತಾ ಇದ್ದಾರೆ. ರುದ್ರಾಕ್ಷಿ ಲಿಂಗವನ್ನು ಧರಿಸುವವರು ಮರೆಯಾಗಿ ಹೋಗಿದ್ದಾರೆ. ಶಿವಧರ್ಮ ಅಧೋಗತಿಯಾಗಿದೆ, ಶಿವತತ್ವ ಮರೆಯಾಗಿದೆ, ಲಿಂಗ ಪೂಜೆ ಇಲ್ಲ, ಓಂ ನಮಃ ಶಿವಾಯ ಮಂತ್ರ ಇಲ್ಲ, ಭೂಲೋಕ ಅಧೋಗತಿಗೆ ಹೊಂಟದ. ಅದನ್ನೆಲ್ಲ ಶಿವತತ್ವವನ್ನು ಪ್ರಕಾಶ ಮಾಡಲು, ಶಿವಧರ್ಮವನ್ನು ಉಳಿಸಲು, ಲಿಂಗ ಪೂಜೆಯನ್ನು ಮಾಡುವ ಯೋಗ್ಯವಾಗಿರುವ ಒಬ್ಬ ಗಣಪುರುಷ ಭೂಲೋಕದಲ್ಲಿ ಹುಟ್ಟಬೇಕಾಗ್ಯದ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಆವಾಗ ಕೈಲಾಸವಾಸಿಯಾಗಿರುವಂತಹ ಶಂಕರ ಶಿವ ಹೇಳ್ತಾ ಇದ್ದಾನೆ, ಆಯ್ತು, ಬಹಳ ಸಂತೋಷ ಆಯ್ತು ಅಂತ ತಿಳಿದು ಯಾರ ಕಡೆ ನೋಡ್ತಾನ ಅಂತ ಕೇಳಿದ್ರೆ ಬಸವನ ಕಡೆ ನೋಡ್ತಾ ಇದ್ದಾನೆ. ಶಿವನ ಮುಂದೆ ಯಾರಿದ್ದಾರೆ? ಅತಿ ಭಕ್ತಿಯಲ್ಲಿ ಶ್ರೇಷ್ಠವಾಗಿರುವಂತಹ ಬಸವನ ಕಡೆ ನೋಡಿದಾಗ ಬಸವ ಅಂತಾನೆಪ್ಪ, ಹಿಂದ 12ನೇ ಶತಮಾನದಲ್ಲಿ ಹಿಂಗಾಗಿ ನಾರದರು ಬಂದು ಹೇಳಿದಾಗ ನನ್ನ ಕಡೆ ನೋಡಿದಾಗ ಹೋಗಿ ಇದರೊಳಗೆ ಕಲ್ಯಾಣದಲ್ಲಿ ನನ್ನ ಹುಟ್ಟಿಸಿ ಅನೇಕ ಲೋಕದ ನಿಂದಿತವನ್ನು ಅನುಭವಿಸಿ ದುಃಖಗಳನ್ನು ಅನುಭವಿಸಿ ನಾನು ಸಂಗಮದಲ್ಲಿ ಐಕ್ಯಾಗಿ ನಿನ್ನ ಹತ್ತಿರ ಬರುವಂತಹ ಪರಿಸ್ಥಿತಿ ಬಂದಾಗ ನನ್ನ ಕಡೆ ನೋಡಬೇಡ. ಇಲ್ಲೋ ಶ್ರೇಷ್ಠವಾಗಿರುವ ಭಕ್ತಿ ಉಳ್ಳಂತವ ನಿನ್ನಿಂದಲೇ ಇದು ಸಾಧ್ಯದ ಅಂತ ತಿಳ್ಕೊಂಡು ಆವಾಗ ನೀನೇ ಈ ಕಾರ್ಯವನ್ನು ಮಾಡಬೇಕು ಅಂತೇಳಿ ಶಿವ ಆ ನಂದಿಗೆ ಬಸವನಿಗೆ ಅಂದಾಗ, ನಾನು ನಿನ್ನ ಆಜ್ಞೆಯ ಪ್ರಕಾರ ಭೂಲೋಕದಲ್ಲಿ ಜನ್ಮವನ್ನು ತಾಳ್ತಾ ಇದ್ದೀನಿ, ಆದರೆ ಸದಾ